ಎಲ್ರಿಗೂ ನಮಸ್ಕಾರ. ಇವತ್ತು ಹಾಲು ಹಾಕೋ ಬ್ಯಾಗ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತಾ ಇದ್ದೀನಿ. ಏನಪ್ಪ ಮಾಹಿತಿ ಅಂತಂದ್ರೆ ಹಾಲ್ ಬ್ಯಾಗ್ನ ಹೆಂಗ್ ಯೂಸ್ ಮಾಡಬೇಕು ಅಂತ. ಹಾಲ್ ಬ್ಯಾಗ್ ಹೊಲಿಯೋರು ಬರೀ ಬ್ಯಾಗ್ ಅಷ್ಟೇ ಹೊಲಿತಾರೆ. ಈ ಪಟ್ಟಿನ ನಾವು ಎಕ್ಸ್ಟ್ರಾ ಹೊಲ್ಸ್ಕೊಬೇಕು. ಏನಕ್ಕಪ್ಪ ಈ ಪಟ್ಟಿ ಹೊಲ್ಸೋದು ಅಂತಂದ್ರೆ ನಾವು ಹಾಲ್ ಹಾಕೋ ವೆಯ್ಟ್ಗೆ ಅದು ಹ್ಯಾಂಡ್ಲ್ ಏನಿರುತ್ತಲ್ಲ ಈ ತರ ಸುರುಳಿ ಸುತ್ಕೊಂಡ್ಬಿಡುತ್ತೆ, ಬೇಗ ಕಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಪಟ್ಟಿ ಹೊಲ್ಸೋದು. ಮತ್ತೆ ಬ್ಯಾಗ್ಗೆ ನಾವು ಹೋಲ್ ಮಾಡ್ಕೊಬೇಕಾಗುತ್ತೆ. ನಾವು ಯೂಸ್ ಮಾಡೋಂಥ ಯಾವ್ದಾದ್ರು ಒಂದು ಕಬ್ಬಿಣದ ತುಂಡು ತಗೊಂಡು ಅದನ್ನ ಕಾಯಿಸ್ಬಿಟ್ಟು ಬ್ಯಾಗ್ನ ತುದಿಲಿ ಒಂದ್ 3-4 ಕಡೆ ತೂತ್ ಮಾಡ್ಬೇಕಾಗುತ್ತೆ. ನೀವು ಅನ್ಕೊಬೋದು ಇವ್ನಿಗೇನಪ್ಪ ಹುಚ್ಚ್ ಗಿಚ್ಚ್ ಹಿಡಿದಿದ್ಯಾ, ಹೊಸ ಬ್ಯಾಗ್ನ ತೂತ್ ಮಾಡ್ತಾ ಇದ್ದಾನೆ ಅಂತ. ಇದ್ರ ಪರಿಣಾಮ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ಸೆಕೆಂಡ್ ವೆಯ್ಟ್ ಮಾಡಿ. ಈ ತರ ಹೋಲ್ ಮಾಡ್ಕೊಂಡ್ಮೇಲೆ ಈಗ ಈ ನೀರ್ನೇ ಹಾಲ್ ಅಂತ ತಿಳ್ಕೊಳ್ಳಿ. ನೋಡ್ರಿ, ಹಾಲ್ ಲೀಕೇಜ್ ಆದ್ರೆ ನಮ್ಗೆ ಗೊತ್ತಾಗಲ್ಲ, ಆ ಬ್ಯಾಗ್ ಅಲ್ಲಿ ಹೋಲ್ ಇಲ್ಲ. ಈಗ ನೆಕ್ಸ್ಟ್ ಇನ್ನೊಂದ್ ಬ್ಯಾಗ್ ಹಾಕ್ತೀನಿ ನೋಡಿ. ಈ ಬ್ಯಾಗ್ ಅಲ್ಲಿ ಹೋಲ್ ಇದೆ. ಈ ಹೋಲಿರೋ ಬ್ಯಾಗನ್ನೇ ಇಲ್ಲಿ ಈಗ ನೀರ್ ಹಾಕಿ ತೋರಿಸ್ತೀನಿ ನೋಡಿ. ನೀರ್ನೇ ಹಾಲ್ ಅಂತ ತಿಳ್ಕೊಳ್ಳಿ. ಅದೇನಾದ್ರು ಲೀಕೇಜ್ ಆದ್ರೆ ನಮಗ್ ಬೇಗ ಗೊತ್ತಾಗ್ಬಿಡುತ್ತೆ, ಆಗ ಹಾಲ್ನ ಬೇಗ ತೆಗಿಬೋದು. ಈ ಕಾರಣಕ್ಕೆ ಬ್ಯಾಗ್ಗೆ ಹೋಲ್ ಮಾಡೋದು. ನೋಡ್ರಿ, ಬ್ಯಾಗ್ ಹ್ಯಾಂಡ್ಲ್ ಏನ್ ಹಾಕ್ತಿವಲ್ಲ ಅದು ಚಿಕ್ಕದ್ ಬರುತ್ತೆ. ಅದನ್ನ ನಾನು ಆಲ್ಟರ್ ಮಾಡಿಸ್ಕೊಂಡಿರೋದು. ನಾನೀಗ ಒಂದ್ ಬ್ಯಾಗ್ ಹಾಕಿ ತೋರಿಸ್ತಾ ಇದೀನಿ, ನೀವು 2 ಬ್ಯಾಗ್ ಯೂಸ್ ಮಾಡಿ. ಥ್ಯಾಂಕ್ ಯು.